ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಬಂದು ಸಂಡೇ. ಸೊ ಸಂಡೇ ಅಂತಂದರೆ ಸ್ಪೆಷಲ್ ಇದ್ದೇ ಇರುತ್ತೆ. ಇನ್ನು ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ, ಇವತ್ತು ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ಫೇಸ್ ಕವರ್ ವಿತ್ ಕುಕಿಂಗ್ ಗ್ಯಾಗ್ ವಿಡಿಯೋನ ಶೇರ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಮಾಸ್ಕನ್ನು ಹಾಕ್ಕೊಂಡಿದ್ದೆ. ಮಾಸ್ಕ್ ಹಾಕ್ಕೊಂಡು ನಾನು ಹ್ಯಾಂಡ್ ಕರ್ಚಿಪಿಂದ ಟೈ ಮಾಡಿದ್ದೆ. ಸೊ ಕೆಲವರು ಮಾಸ್ಕ್ನ ರಿಮೂವ್ ಮಾಡಿ ಮಾಸ್ಕ್ ಬೇಡ ಅಂತ ಕೂಡ ಹೇಳಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ ಅದನ್ನ ಮಿಸ್ಟೇಕ್ನ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಅದೇ ವಿಡಿಯೋನ ಇವತ್ತು ಪಾರ್ಟ್ 2 ಆಗಿ ಮಾಡ್ತಾ ಇದ್ದೀನಿ. ಫೇಸ್ ಕವರ್ ವಿತ್ ಕುಕಿಂಗ್ ಗ್ಯಾಗ್ ಮೌತ್ ಚಾಲೆಂಜ್ ಅಂತ ಮಾಡ್ತಾ ಇದ್ದೀನಿ. ಅದು ಪಾರ್ಟ್ 2 ಆಗಿ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಫಸ್ಟಿಂದ ಕೊನೆ ತನಕನೂ ಎಲ್ಲ ಸ್ಕಿಪ್ ಮಾಡ್ದಂತೆಯೇ ನೋಡಿ. ಹಾಗೆಯೇ ಹೊಸಬ್ರೆಲ್ಲ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಕೂಡ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸೊ ವಿಡಿಯೋ ಏನಾದರೂ ನಿಮಗೆ ಬೋರ್ ಅಂತ ಅನಿಸಿದಾಗ ಪ್ಲೇಬ್ಯಾಕ್ ಸ್ಪೀಡನ್ನು ಕೂಡ ನೀವು ಜಾಸ್ತಿ ಮಾಡ್ಕೊಂಡು ನೋಡ್ಕೊಬೋದು. 1.5 ಅಥವಾ 2.0ಗೆ ನೀವು ಸ್ಪೀಡ್ ಬೇಕನ್ನ ಜಾಸ್ತಿ ಮಾಡ್ಕೊಂಡು ನಿಲ್ಲಿಸೋದ್ರಿಂದ, ಸೊ ಜಾಸ್ತಿ ಮಾಡಿಕೊಂಡು ವಿಡಿಯೋನ ನೋಡೋದ್ರಿಂದ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ವಾಚ್ ಅವರ್ ಆದಷ್ಟು ಬೇಗ ಕೌಂಟ್ ಆಗಿ, ಸೊ ಅದರಿಂದ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ, ನನಗೂ ಕೂಡ ಟೈಮ್ ಆ್ಯಡ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಅದರಿಂದ ಸೊ ಹಾಗಾಗಿ ವಿಡಿಯೋನೆಲ್ಲ ಸ್ಕಿಪ್ ಮಾಡದಂತೆಯೇ ನೋಡಿ, ಹೀಗೆ ಕೂಡ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ಆಲ್ರೆಡಿ ನಾನು ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಏನೆಲ್ಲ ಬೇಕೋ ಐಟಮ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಮತ್ತೆ ವಿಡಿಯೋ ಲಾಂಗ್ ಆಗಬಾರ್ದಲ್ಲ, ಅದು ಇದು ಮಾಡ್ತಾ ಹೋದ್ರೆ ಅಂತ ಹೇಳ್ಬಿಟ್ಟು ಇವಾಗ ಕಿಚನಿಂದನೇ ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದು ಹ್ಯಾಂಡ್ ಕರ್ಚಿಪಿಂದ ನಾನು ಫಸ್ಟ್ ಟೈ ಮಾಡ್ಕೊತೀನಿ, ನೆಕ್ಸ್ಟ್ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಬನ್ನಿ. ಫಸ್ಟು ಒಂದು ಹ್ಯಾಂಡ್ ಕರ್ಚಿಪ್ ತೊಗೊಂಡಿದ್ದೀನಿ. ಸೊ ಇದೇ ರೀತಿ ಈ ಥರ ಫೋಲ್ಡ್ ಮಾಡ್ಕೊತೀನಿ ಟ್ರಯಾಂಗಲ್ ಶೇಪಲ್ಲಿ. ಸೊ ಇವಾಗ ಇವಾಗ ಟೈ ಮಾಡ್ಕೊಂಡಿದ್ದೀನಿ. ಇದನ್ನು ಟ್ರಯಾಂಗಲ್ ಶೇಪ್ ಮಾಡಿಬಿಟ್ಟು ಬರೀ ನೋಸ್ ಬಿಟ್ಟು ಮೌತ್ ಅಷ್ಟೇ ಟೈ ಮಾಡಿದ್ದೀನಿ. ಇವಾಗ ಮತ್ತೆ ಅದೇ ರೀತಿ ಒಂದು ಹ್ಯಾಂಡ್ ಕರ್ಚಿಪ್ ತಗೊಂಡು ಇದೇ ರೀತಿ ಟ್ರಯಾಂಗಲ್ ಶೇಪಲ್ಲೇ ಇದೇ ರೀತಿ ಫೋಲ್ಡ್ ಮಾಡ್ತಿದ್ದೀನಿ. ಸೊ ಟೈಟಾಗಿ ಕವರ್ ಮಾಡಿದ್ದೀನಿ. ಸೊ ಇವಾಗ ತೋರಿಸ್ಬಿಡ್ತೀನಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗ ಒನ್ ಟೈಮಿಗೆ ಅಷ್ಟೇ ಬಿರಿಯಾನಿ ಮಾಡ್ತಾ ಇರೋದು. ಸೊ ಹಂಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚಿಕನ್ನ ಫುಲ್ಲು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಸೋಂಪು ಪಲಾವ್ ಐಟಮ್ಸ್ ಕೂಡ ಎಲ್ಲನೂ ಕೂಡ ಪಲಾವ್ ಎಲ್ಲ ಏಲಕ್ಕಿ, ಚಕ್ಕೆ, ಲವಂಗ ಈ ಥರದ್ದು ಫುಲ್ ತೊಗೊಂಡಿದ್ದೀನಿ. ಎಲ್ಲ ಬಿರಿಯಾನಿ ಐಟಮ್ಸ್ ಕೂಡ ತೊಗೊಂಡಿರೋಂಥದ್ದು. ಒಂದು ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಇರುತ್ತೆ ಪುದೀನೂ ಕೂಡ ಸೇರಿಸ್ಕೊತೀನಿ. ನೆಕ್ಸ್ಟು ಗ್ರೈಂಡ್ ಮಾಡ್ಕೊಂಡಿರೋದು ಮಸಾಲ ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಇಟ್ಟಿದ್ದೀನಿ ಇವಾಗ. ಏನಾಗುತ್ತೆ ಅಂದರೆ ಪದೇ ಪದೇ ನೀರು ಹಾಕ್ತಾನೆ ಇರುತ್ತೆ. ಫುಲ್ಲು ಹೊರಗಡೆ ಬರ್ತಾ ಇರುತ್ತೆ. ಎಷ್ಟು ಟೈಟಾಗಿ ಕಟ್ಕೊಂಡು ಮತ್ತೆ ಟೈಟಾಗಿ ಕಟ್ಟಿದ್ದೀನಿ. ಕೈಗೆ ಆಯಿಲ್ ಹಾಕೋಣ.
ತುಪ್ಪನ ಹಾಕೊಂತೀನಿ, ಒಂದು ಸ್ಪೂನ್ ತುಪ್ಪ. ಎಷ್ಟು ಚೆನ್ನಾಗಿರುತ್ತೆ, ಫುಲ್ಲು ಮುರುಳಾಗಿದೆ ನೋಡಿ, ಗಮ್ ಅಂತ ಇರೋದು. ನನಗಂತೂ ತುಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲದಕ್ಕೂ ಹಾಕೊಂಡು ತಿಂತಾನೆ ಇರ್ತೀನಿ, ರೊಟ್ಟಿ, ಚಪಾತಿ ಮತ್ತು ರೈಸ್ ಐಟಮ್ಗಳು ಈ ರೀತಿ ಏನೇ ಇದ್ರೂ ಹಾಕೊಂಡು ತಿಂದ್ರೆ ನಾನು ಸಮಾಧಾನ ತುಪ್ಪನ. ಸರಿ, ನೆಕ್ಸ್ಟು ಶುಂಠಿ ಎಣ್ಣೆ ಪೇಸ್ಟ್ ತುಪ್ಪನೆಲ್ಲ ಈ ರೀತಿ ಕೊಟ್ಟು ತೊಗೊಂಡೋಗೋಣ. ಎಷ್ಟು ಗಮ್ಮಂತ ಪುಟಾಣಿಗೆ ಚೆನ್ನಾಗಿರೋದು. ಸೊ ಶುಂಠಿ ಎಣ್ಣೆ ಪೇಸ್ಟ್ ರೆಡಿ ಆಗಿದೆ. ಆಗ ನೆಕ್ಸ್ಟ್ ಸ್ಪೈಸಸ್ಗಳೆಲ್ಲ ಹಾಕ್ತೀನಿ. ಅದನ್ನು ನೆಕ್ಸ್ಟ್ ಆನಿಯನ್, ಸ್ವಲ್ಪ ಹಾಕ್ತೀನಿ. ಸೊ ನೆಕ್ಸ್ಟ್ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಒಂಥರ ಸ್ಮೆಲ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ನಾನು ಜಾಸ್ತಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಸೊ ಇವಾಗ ನೆಕ್ಸ್ಟ್ ಒಂದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೊಳ್ತೀವಿ. ಸೊ ನೆಕ್ಸ್ಟ್ ಒಂದು ಚಿಕನ್ ಹಾಕ್ಬೇಕು. ನೆಕ್ಸ್ಟ್ ಅರಿಶಿನ ಪೌಡರ್, ನೆಕ್ಸ್ಟ್ ಸಾಲ್ಟ್, ಬ್ರೈಟಾಗಿ ಅದು ಎಣ್ಣೆ ಚೆನ್ನಾಗಿ ಮಸಾಲೆ ಹಾಕ್ಬಿಟ್ಟು ನೆಕ್ಸ್ಟ್ ರೈಸ್ ಹಾಕೋದಷ್ಟೇ. ಇದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಅದು ನೀರಿರುತ್ತೆ, ಫುಲ್ ಎಲ್ಲ ಡ್ರೈ ಆದಮೇಲೆ ನೆಕ್ಸ್ಟ್ ಮಸಾಲೆನ ಹಾಕ್ತೀನಿ ನಾನು. ಚೆನ್ನಾಗಿ ಕುದೀತಿದೆ, ಇವಾಗ ಡ್ರೈ ಆಗಿದೆ ನೀರೆಲ್ಲ. ಸೊ ಇವಾಗ ಮಸಾಲೆ ಹಾಕ್ತೀನಿ. ಸೊ ನೆಕ್ಸ್ಟ್ ರೈಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ತೊಳೆದ್ಬಿಟ್ಟು ಹಾಕ್ತೀನಿ, ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು. ಸೊ ಇವಾಗ ತೊಗೊಂಡು ವಾಶ್ ಮಾಡಿದ್ದೀನಿ. ರೈಸ್ ಹಾಕಿದ್ದೀನಿ ಆಲ್ರೆಡಿ. ಇವಾಗ 2 ಲೋಟ ಹಾಕಿದ್ದೀನಿ, ನೀರು ಹಾಕಿದ್ದೀನಿ. ಸೊ ಇವಾಗ ಮಾಡ್ತೀನಿ, ಬಿರಿಯಾನಿ ಮಸಾಲೆ ಹಾಕ್ತೀನಿ.
ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ. ಇನ್ನು ಇದೊಂದು 2 ವಿಸಿಲ್ ಬಂದರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಬರ್ತಾ ಇದೆ. ಇವಾಗ ಬಿರಿಯಾನಿ ರೆಡಿ ಆಗಿದೆ. ಸೊ ಏರ್ ಕೂಡ ಹೋಗಿದೆ ವಿಷಲ್ಲು. ಸೊ ಇವಾಗ ಓಪನ್ ಮಾಡ್ತೀನಿ ನಾನು. ಸೊ ಗೈಸ್ ಬಿರಿಯಾನಿ ರೆಡಿ ಆಗಿದೆ. ಅಂತ ಇದೆ. ಸೊ ಇವಾಗ ಒಂದೆರಡು ಸೌತೆಕಾಯಿ ಹಾಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ಥರ ಟೇಸ್ಟ್ ಮಾಡ್ತು ಅಂತ ನಾನು ಟೇಸ್ಟ್ ಮಾಡಿರ್ತೀನಿ. ಮಾಸ್ಕ್ ಹಾಕ್ಕೊಂಡೆ ತಿನ್ನಿ ಅಂತ ಕಮೆಂಟ್ ಮಾಡಿಬಿಡಿ. ಸೊ ಓಕೆನಾ, ಮಾಸ್ಕ್ ರಿಮೂವ್ ಮಾಡ್ತೀನಿ. ಇಲ್ಲಾಂದರೆ ಟೇಸ್ಟ್ ಹೆಂಗೆ ಮಾಡೋದು ಅಲ್ವಾ. ಇವಾಗ ಫೇಸ್ ಕವರ್ನ ಮಾಡಿಕೊಂಡು ಅಂದರೆ ಮೌತ್ ಕವರ್ನ ಮಾಡಿಕೊಂಡು ಕುಕಿಂಗ್ ಚಾಲೆಂಜನ್ನು ಪಾರ್ಟ್ 2 ಆಗಿ ನಾನು ಕನ್ವರ್ಟ್ ಮಾಡಿದ್ದೀನಿ. ಸೊ ಪಾರ್ಟ್ 2 ಆಗಿ ಇವತ್ತು ಮಾಡಿದ್ದೀನಿ. ಸೊ ಇನ್ನು ಬಿರಿಯಾನಿ ಕೂಡ ರೆಡಿ ಆಗಿದೆ. ತುಂಬ ಒಳ್ಳೆ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಟೇಸ್ಟ್ ಮಾಡೇ ಬಿಡ್ತೀನಿ. ಮಾಸ್ಕ್ ಹಾಕೊಂಡಂತೂ ಟೇಸ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಮಾಸ್ಕ್ನ ರಿಮೂವ್ ಮಾಡಿದ್ದೀನಿ. ಸೊ ನಿಮ್ಮ ಮುಂದೆನೇ ಬಿರಿಯಾನಿ ಮಾಡಿದ್ದೀನಿ. ಸೊ ನಿಮ್ಮ ಮುಂದೆನೇ ಬಿರಿಯಾನಿ ಟೇಸ್ಟ್ ಹೇಗೆ ಬಂತು ಚಿಕನ್ ಬಿರಿಯಾನಿದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ನಾನು ಇವಾಗ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಅಂತ ಇದೆ. ಸೊ ಟೇಸ್ಟ್ ಮಾಡೋಣ ಇವಾಗ. ಸೊ ಇನ್ನು ಇದನ್ನು ಪೂರ್ತಿ ಏನು ಕಿಚನಲ್ಲೇ ತಿನ್ನಲಿಕ್ಕೆ ಹೋಗಲ್ಲ ನಾನು. ಸೊ ಔಟ್ಸೈಡ್ ಹೋಗಿ ತಿಂತೀನಿ ಹಾಲ್ನಲ್ಲಿ ಕುತ್ಕೊಂಡು. ಸೊ ನಿಮ್ಮ ಮುಂದೆ ಟೇಸ್ಟ್ ಹೇಗೆ ಬಂತು ಅಂತ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಒಂದು ತುತ್ತು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆನಾ. ಸೂಪರಾಗಿ ಬಂದಿದೆ ಬಿರಿಯಾನಿ. ಈ ಥರ ಸ್ವಲ್ಪ ಪೀಸ್ ತೊಗೊಂಡು ಈ ರೀತಿ ಸ್ವಲ್ಪ ರೈಸ್ಗೆ ಈ ಥರ ಸ್ವಲ್ಪ ರೈಸ್ನ ಹಾಕ್ಕೊಂಡು ಸೂಪರಾಗಿ ಬಂದಿದೆ ಬಿರಿಯಾನಿ ಅಂತೂ. ಸೊ ನಿಮಗೂ ಕೂಡ ಸೊ ಈ ಥರ ಚಿಕನ್ ಬಿರಿಯಾನಿ ನೋಡಿದ್ಮೇಲೆ ಯಾರಿಗೆಲ್ಲ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸ್ಪಾಟಲ್ಲಿ ಸೊ ಕಮೆಂಟ್ ಮಾಡಿ. ಓಕೆನಾ. ಸೊ ಇನ್ನು ನಾನು ಬಿರಿಯಾನಿ ಖಾಲಿ ಮಾಡ್ತೀನಿ. ಹಾಗೆ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಕೂಡ ಸಪೋರ್ಟ್ ಮಾಡಿದಿರಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.